ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಜಿ ಡಿ ಎಸ್ದು ಏನು ನ್ಯೂ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ತುಂಬ ಜನ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ 5th ಮೆರಿಟ್ ಲಿಸ್ಟ್ ಖಂಡಿತವಾಗ್ಲೂ ಬರೋದಿಲ್ಲ. ನೆಕ್ಸ್ಟ್ ಏನಾದರೂ ಬಂದರೆ ನ್ಯೂ ನೋಟಿಫಿಕೇಷನ್ ಅಷ್ಟೇ ಬರಬೇಕಾಗತ್ತೆ. ಸೊ ಹಾಗಾಗಿ ಹೊಸದಾದಂತಹ ನೋಟಿಫಿಕೇಷನ್ ಯಾವಾಗ ಕಾಲ್ಫರ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಆಲ್ರೆಡಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಖಂಡಿತವಾಗ್ಲೂ ಆಗಸ್ಟ್ ಅಲ್ಲಿ ನಿಮಗೆ ಇನ್ನೊಂದು ನೋಟಿಫಿಕೇಷನ್ ಬಂದೇ ಬರುತ್ತೆ. ಸುಮಾರು 35,000 ಅಷ್ಟು ಪೋಸ್ಟ್ಗಳು ನಿಮಗೆ ಖಂಡಿತವಾಗ್ಲೂ ಇರುತ್ತೆ. ಸೊ ಈ ಯಾವ ಒಂದು ಆಧಾರದ ಮೇಲೆ ನಿಮಗೆ ಆಗಸ್ಟಲ್ಲಿ ಏನು ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಬಹುದು. ಏನಂತಂದರೆ ಜಿ ಡಿ ಎಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿಯಾಗಿ ಅಂತಂದರೆ, ಈಗ ಹೊಸ ನೋಟಿಫಿಕೇಷನ್ ಏನಾದರೂ ಕಾಲ್ ಆಗುತ್ತೆ ಅಂತ ಅಂದರೆ ಅದಕ್ಕೆ ಮುಂಚಿತವಾಗಿ ಟ್ರಾನ್ಸ್ಫರ್ ಶೆಡ್ಯೂಲನ್ನು ಬಿಡ್ತಾರೆ. ಟ್ರಾನ್ಸ್ಫರ್ ಆದ ನಂತರ ಮತ್ತೆ ವೇಕೆನ್ಸೀಸ್ನ ಕಲೆಕ್ಟ್ ಮಾಡಿಕೊಂಡು ಹೊಸದಾದಂತಹ ನೋಟಿಫಿಕೇಷನ್ನ ರಿಲೀಸ್ ಮಾಡೋ ಅಂಥದ್ದು. ಹಾಗಾಗಿ ಈಗ ಆಲ್ರೆಡಿ ಟ್ರಾನ್ಸ್ಫರ್ಗೆ ಬಿಟ್ಟಿದ್ದಾರೆ. ಟ್ರಾನ್ಸ್ಫರ್ ನೋಟಿಫಿಕೇಷನ್ ಔಟ್ ಆಗಿದೆ, ಟ್ರಾನ್ಸ್ಫರ್ಗೆ ಬಿಟ್ಟಿದ್ದಾರೆ. ನಾಳೆಗೆ ಲಾಸ್ಟ್ ಡೇಟು ಟ್ರಾನ್ಸ್ಫರಿಗೆ ಅಪ್ಲೈ ಮಾಡೋದಕ್ಕೆ. ಸೊ ಯಾರ್ಯಾರೆಲ್ಲ ಈಗ ಆಲ್ರೆಡಿ ಜಿ ಡಿ ಎಸ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, 2 years ಎಕ್ಸ್ಪೀರಿಯೆನ್ಸ್ ಆಗಿರೋವಂಥವ್ರು, PWDನಲ್ಲಿ 1 year ಎಕ್ಸ್ಪೀರಿಯೆನ್ಸ್ ಆಗಿರೋವಂಥವ್ರು ಅವರೆಲ್ಲನೂ ಕೂಡ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಬಹುದು. ಹಾಗಾಗಿ ಇವರು ಟ್ರಾನ್ಸ್ಫರ್ ಆಗಿ ಅಪ್ಲೈ ಮಾಡಿಬಿಟ್ಟು ಅದೆಲ್ಲನೂ ಆದ ನಂತರ ನಿಮಗೆ ನೋಟಿಫಿಕೇಷನನ್ನು ತೋರಿಸ್ತೀನಿ. ಅದರಲ್ಲಿ ಏನಿದೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಾದ ನಂತರ ನಿಮಗೆ ನೋಟಿಫಿಕೇಷನ್ ಆಗುವಂಥದ್ದು. ಬನ್ನಿ ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ನೋಡಿ, ನೀವು ನೋಡ್ಬೋದು ಇಲ್ಲಿ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಜಿ ಡಿ ಎಸ್ ಅಂತ ಇದೆ. 21ನೇ ತಾರೀಕು 5ನೇ ತಿಂಗಳು ಅಂದರೆ ಹೋದ ತಿಂಗಳು ಬಂದಿರೋಂಥ ನೋಟಿಫಿಕೇಷನು. ಇದರಲ್ಲಿ ಏನೆಲ್ಲ ಇದೆ ಅಂತ ಅಂದರೆ, ಈಗ 25ನೇ ತಾರೀಕು ಲಾಸ್ಟ್ ಮಂತು ಆವಾಗ ವೇಕೆನ್ಸಿ ಅಪ್ಡೇಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ಈ ಮಂತಲ್ಲಿ ವೇಕೆನ್ಸಿ ಅಪ್ರೂವಲ್ ಆಗಿದೆ. ಹಾಗೆ 8ನೇ ತಾರೀಕಿಂದ 17ನೇ ತಾರೀಕು ಅಂದರೆ ಇವತ್ತಿನವರೆಗೂ ಕೂಡ ಒಂದು ರಿಜಿಸ್ಟ್ರೇಷನ್ಗೆ ಟೈಮ್ ಇತ್ತು. ಓಕೆನಾ, ಅಂದರೆ ಈಗ ಜಿ ಡಿ ಎಸ್ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡೋದಕ್ಕೆ ಟೈಮ್ ಇತ್ತು. ಮತ್ತು 18 ಹಾಗೆ 19ನೇ ತಾರೀಕು ಏನಾದರೂ ಎಡಿಟ್ ಇದ್ದರೆ ಮಾಡ್ಕೊಳ್ಬಹುದು. ಹಾಗೆ 20ರಿಂದ 25ನೇ ತಾರೀಕುವರೆಗೂ ಕೂಡ ಅಪ್ಲಿಕೇಶನ್ನ ಮತ್ತೆ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ಮಂತ್ 6ನೇ ತಾರೀಕು ಏನಾಗುತ್ತೆ ಅಂತ ಅಂದರೆ ಟ್ರಾನ್ಸ್ಫರ್ದು ಲಿಸ್ಟನ್ನು ಬಿಡ್ತಾರೆ. 7ನೇ ತಾರೀಕಿಂದ 12ನೇ ತಾರೀಕುವರೆಗೂ ಮತ್ತು ಸಿಕ್ಕಿರೋ ಅಂತಹ ಪ್ಲೇಸ್ ನಿಮಗೇನಾದರೂ ಬೇಡ ಅಂದರೆ ಕ್ಯಾನ್ಸಲ್ ಮಾಡಿಸ್ಕೊಳ್ಬೋದು. 13ನೇ ತಾರೀಕು ನೆಕ್ಸ್ಟ್ ಮಂತ್ ಜುಲೈಯಲ್ಲಿ ಫೈನಲ್ ಲಿಸ್ಟನ್ನು ಬಿಡ್ತಾರೆ. 21ನೇ ತಾರೀಕು ಒಳಗಡೆ ನೀವು ಆ ಒಂದು ಪ್ಲೇಸ್ಗೆ ಹೋಗಬೇಕಾಗತ್ತೆ, ಯಾರು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿರ್ತಾರೆ ಅವರು. ಸೊ ಇದು ಈ ಶೆಡ್ಯೂಲು ಬಿಟ್ಟಿರೋ ಅಂಥದ್ದು. ಈ ಸ್ಕೆಡ್ಯೂಲ್ ಬಂದುಬಿಟ್ಟು 21ನೇ ತಾರೀಕು ಜುಲೈ ಎಂಡ್ ಆಗುತ್ತೆ. ಅದಾದ ನಂತರ ನಿಮಗೆ ಆಗಸ್ಟ್ ಅಲ್ಲಿ ಖಂಡಿತವಾಗ್ಲೂ ಹೊಸದಾದಂತಹ ನೋಟಿಫಿಕೇಷನ್ ಆಗೇ ಆಗುತ್ತೆ. ಇದು ಯಾವಾಗಲೂ ಅಷ್ಟೇ ಟ್ರಾನ್ಸ್ಫರ್ ಸ್ಕೆಡ್ಯೂಲ್ ಮುಗಿದು 15ರಿಂದ 20 ದಿನದ ಒಳಗಡೆ ಮತ್ತೆ ವೇಕೆನ್ಸೀಸ್ನ ಕಲೆಕ್ಟ್ ಮಾಡಿಕೊಂಡು ನೋಟಿಫಿಕೇಷನ್ನ ರಿಲೀಸ್ ಮಾಡೋ ಅಂಥದ್ದು. ಹಾಗಾಗಿ ಇದು ಫಸ್ಟ್ ಸ್ಟೆಪ್ಪು ಇದ್ದ ಹಾಗೆ ನೋಟಿಫಿಕೇಷನ್ನ ಕಾಲ್ ಮಾಡೋದಕ್ಕೆ ಪ್ರತಿ ಸರ್ತಿನೂ ಇದೇ ರೀತಿ ಆಗುವಂಥದ್ದು. ಹಾಗಾಗಿ ನೀವು ಆಗಸ್ಟಲ್ಲಿ ಖಂಡಿತವಾಗ್ಲೂ ಹೊಸದಾದಂತಹ ನೋಟಿಫಿಕೇಷನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತು ಏನಾದರೂ ಅಫಿಷಿಯಲ್ ಆಗಿ ಅಪ್ಡೇಟ್ಗಳು ಬಂತು ಅಂತಂದರೆ ಖಂಡಿತವಾಗ್ಲೂ ಮೊದಲನೇ ವಿಡಿಯೋ ನಿಮಗೆ ತಲುಪುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.